ಮನೇಲಿ ಅನ್ಸುತ್ತೆ. ಅಂದ್ರೆ ನಾವು ಹೇಳ್ತಿರ್ತೀವಿ, ಅವಳೇ ಲಾಸ್ಟ್ ವೀಕ್ ಅಂತೂ ಅವಳೇ ಹೇಳ್ತಿದ್ರು ಹೊರಗಡೆ ಹೋದ್ಮೇಲೆ ಪಾರ್ಟಿ ಮಾಡೋಣ ಆಯ್ತಾ ಸ್ಪಂದನ, ಬಟ್ ನಾನು ಎಕ್ಸಾಜುರೇಟೆಡ್ ಆಗಿ ಮಾತಾಡಲ್ಲ ಅಂತ ಅವಳೇ ಹೇಳ್ಬಿಡ್ತಿದ್ಲು. ಹೊರಗಡೆ ಬಂದಾಗ ನಿಮ್ಗೆಲ್ಲ ಆ ಥರ ಎಕ್ಸಾಜುರೇಟ್ ಆಗಿ ಮಾತಾಡಲ್ಲ, ನಾನು ನಾರ್ಮಲ್ ಆಗಿರ್ತೀನಿ ಅಂತ ಅವಳೇ ಹೇಳ್ಬಿಡ್ತಿದ್ಲು ಲಾಸ್ಟಿಗೆ. ಸೊ ಇಷ್ಟಿರೋದು ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹಿಂಗೆಲ್ಲ ಮಾಡಿ ಹೇಳ್ತಾಳೆ ಅಂತ ಅನ್ಸ್ತೇನೆ. ಆಕ್ಷನ್ ಮಾಡಿ ಅದು ಧ್ರುವಂತ್ ಜೊತೆಗಂತೂ ಸಿಕ್ಕಾಪಟ್ಟೆ ನಡೆದಿದೆ ಸೀಕ್ರೆಟ್ ರೂಮ್ ಅಲ್ಲಿ. ಅದ್ ನೋಡಿಲ್ಲ, ಬಟ್ ಧ್ರುವಂತ್ ಕೂಡ ಅದ್ ಮಾಡಿರೋದು ಒಂದೆರಡು ವೀಕೆಂಡ್ ಅಲ್ಲಿ ಪ್ಲೇ ಮಾಡಿದ್ರು, ಅವರು ಅದನ್ನ ಎನ್ಕ್ಯಾಚ್ ಮಾಡ್ಕೊಂಡು ಅವರು ಮಾಡಿದ್ದಾರೆ ಅನ್ಸುತ್ತೆ. ಹೌದು. ಇವಾಗ ಗಿಲ್ಲಿ ಅಂತ ಬಂದ್ರೆ ತುಂಬಾ ಸಪೋರ್ಟ್ ಇದ್ದಾರೆ ಆಚೆ ಕಡೆ, ಗಿಲ್ಲಿಗೆ ತುಂಬಾ ಸಪೋರ್ಟ್ ಇದ್ದಾರೆ, ಗಿಲ್ಲಿನೇ ಗೆಲ್ಬೇಕು ಅನ್ನೋ ರೇಂಜಿಗೆ ಇದ್ದಾರೆ. ಬಟ್ ಕೆಲವರಿಗೆ ಗಿಲ್ಲಿ ಮನೆ ಒಳಗಡೆ ಏನು ಕೆಲಸ ಮಾಡ್ತಾ ಇಲ್ಲ. ಐ ಮೀನ್ ಅಡಿಗೆ ಕೆಲಸ ಇರ್ಬೋದು ಅಥವಾ ಟಾಸ್ಕ್ ಅಂತ ಬಂದ್ರು ಎಲ್ಲೋ ಒಂದು ಗೆಲ್ತಾರೆ, ಬರೀ ಕಾಲ್ ಹೇಳ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ ಅಂತ. ನಿಮ್ಗೂ ಹಾಗೆ ಅನ್ಸುತ್ತಾ, ಹೇಗೆ ಅಂತ? ಇಲ್ಲ, ಯಾಕಂದ್ರೆ ನಾನು ಕಾಂಟ್ರಡಿಕ್ಟ್ರಿ ಆಗಿ ಅವನು ನಾಮಿನೇಟ್ ಆಗಬಾರ್ದು ಅಂತ ಒಂದ್ಸಲ ಹೇಳ್ತೀನಿ. ಬಿಕಾಸ್ ಮನೆ ಕೆಲಸ ಮಾಡೋದು ಮಾತ್ರ ಬಿಗ್ ಬಾಸ್ ಅಲ್ಲ, ಅದೊಂದೇ ಕಾರಣ ಬೆಳಗ್ಗೆಯಿಂದ ಹೇಳ್ತಿದ್ದಾರೆ. ಸೊ ಅವನ ಈ ವಾರ ನಾಮಿನೇಟ್ ಆಗಬಾರ್ದು ಅಂತ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀನಿ ಒಳಗಡೆ. ಆ ಥರ ಇದ್ದಾಗ ನಂಗೆ ಆ ಥರ ಅನಿಸಿಲ್ಲ. ನಾವು ಮನೆ ಕೆಲಸ ಕೂಡ ಡಿವೈಡ್ ಮಾಡೋದು ಅವನದು ಅದೊಂದು ಸ್ಟ್ರಾಟಜಿ ಇರ್ಬೋದು ಅಂತ ವೀಕೆಂಡಲ್ಲಿ ಡಿಸ್ಕಷನ್ ಬಂದಿದೆ. ಅವ್ನು ಮಾಡ್ತಾನೋ ಮಾಡದೇ ಇರೋದನ್ನೋ ಅದನ್ನು ನಾವು ಒಪ್ಕೋತೀವೋ ಮಾಡಿಸ್ತೀವೋ ಅನ್ನೋದು ಡಿಸ್ಕಷನ್ ಬಂದಿದೆ. ಬಟ್ ಅದಕ್ಕೋಸ್ಕರ ಅವ್ನು ಗೆಲ್ಲಬಾರ್ದು, ಏನು ಮಾಡ್ತಿದ್ದಾನೆ ಮನೇಲಿ ಅಂತ ಅನಿಸಲ್ಲ. ಆಮೇಲೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕಲ್ಲಿ ಅವ್ನು ಎಫರ್ಟ್ ಹಾಕಲ್ಲ, ಅದು ಎಲ್ಲರ ಮಧ್ಯ ಎಲ್ಲ ಅದರ್ ಎಲ್ಲ ಕಡೆ ಕಾಣಿಸ್ಕೊತಾ ಇದೆ. ಎಲ್ಲ ಅದರ್ ಕಂಟೆಸ್ಟೆಂಟ್ಸ್ ಇನ್ ಫಿಸಿಕಲ್ ಟಾಸ್ಕ್ ಆಡಲ್ಲ ಅಂದಾಗ ಅವ್ನು ಯಾವತ್ತೂ ಲೋ ಕಾನ್ಫಿಡೆಂಟ್ ಫೀಲ್ ಮಾಡಿಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಓಕೆ, ಇವಾಗ ಬಿಗ್ ಬಾಸ್ ಮನೇಲಿ ಒಂದು ಲವ್ ಸ್ಟೋರಿ ನಡೀತಿದೆ. ರಕ್ಷಿತಾ ಗಿಲ್ಲಿನ ಇಷ್ಟಪಟ್ರೆ, ಗಿಲ್ಲಿ ಕಾವ್ಯನ ಇಷ್ಟಪಡ್ತಿದ್ದಾರೆ. ಹೇಗಿದು ತ್ರಿಕೋನ ಪ್ರೇಮ ಕಥೆಯ ಅಂತ ಅವಳು ಹೇಳಿದ್ಲು ಲಾಸ್ಟ್ ವೀಕ್, ನಂಗೆ ಈ ತರ ಗಿಲ್ಲಿ ತರ ಹುಡುಗ ಇಷ್ಟ, ಬಟ್ ಹಾಗೆ ಬೆಸ್ಟ್ ಫ್ರೆಂಡ್ ತರ ಅಂತ ಒಂದು ಲಾಸ್ಟ್ ಅಲ್ಲಿ ಸೇರಿಸಿದ್ಲು. ಬಟ್ ಅವರಿಗೆ ರಕ್ಷಿತ್ ಅವರಿಗೆ ಕಾವ್ಯನ್ ಕಂಡ್ರೆ ಒಂಥರ ಜೆಲಸಿ ಫೀಲ್ ಮಾಡ್ತಾರೆ. ಅದು ಸೊ ಎಲ್ಲಾ ಡಾಟ್ಸ್ ಇವಾಗ ಕನೆಕ್ಟ್ ಆಗೋಯ್ತು. ಅವಳು ಕಾವ್ಯನ ಅಷ್ಟು ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡಿದ್ದು. ಗಿಲ್ಲಿ ಅಂದ್ರೆ ಸ್ವಲ್ಪ ಪೊಸೆಸಿವ್ ಫೀಲ್ ಮಾಡ್ತಾಳೆ ಅವಳು. ಗಿಲ್ಲಿ ಮತ್ತೆ ರಘುವಣ್ಣನ ಜೊತೆ ಯಾರು ಜಾಸ್ತಿ ಮಾತಾಡ್ತಾರೆ, ಆ ಪೊಸೆಸಿವ್ನೆಸ್ ಇದೆ. ಬಟ್ ಅವನೇ ಹೇಳ್ದಂಗೆ ಎಲ್ಲೋ ಸ್ವಿಚ್ ಆನ್ ಮಾಡ್ತಿದ್ದಾನೆ, ಇನ್ನೆಲ್ಲೋ ಲೈಟ್ ಆನ್ ಆಗ್ತಿದೆ ಅನ್ಸುತ್ತೆ. ರಾಂಗ್ ಕನೆಕ್ಷನ್ ಆಗಿರ್ಬೋದು. ಓಕೆ, ಇವಾಗ ಕಾವ್ಯ ಅವರು ನಿಮ್ಗೆ ತುಂಬಾ ಕ್ಲೋಸ್ ಇದ್ರು, ನಿಮ್ಮ ಫ್ರೆಂಡ್